ಒಟ್ನಲ್ಲಿ ಅವರು ಭಯ ಇರಬೇಕು ಮಹಿಳೆಯನ್ನ ಟಚ್ ಮಾಡೋದಕ್ಕಿಂತ ಮುಂಚೆ. ಅಂದ್ರೆ ಇವಾಗ ಒಂದು ಜಾಗೃತಿ ಇರಬೇಕು. ಒಂದು ಈ ಥರದ್ದು ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡಿದ್ರು ನಾನು ಎಸ್ಕೇಪ್ ಆಗ್ಬೋದು, ಇದು ಇರೋದೇ ಹೀಗೆ. ಯಾಕಂದ್ರೆ ಏನಾಗುತ್ತೆ ಮಂಗಳೂರೇ, ನಾನು ಎಷ್ಟೋ ಸಲ ಗಂಡಸರ ಹೇಳೋದು ಕೇಳಿದ್ದೀನಿ, ನೀವು ಸಿನಿಮಾ ರಂಗದಲ್ಲಿ ಒಂದು ಮಹಿಳೆಯಾಗಿ ನೀವು ಬರಬೇಕು ಅಂದರೆ ನೀವು ಇದನ್ನೆಲ್ಲ ಒಪ್ಕೊಂಡು ಇದನ್ನೆಲ್ಲ ನಾನು ಮಾಡಬೇಕು ಅಂತ ಸಹಿಸ್ಕೊಂಡು ಒಪ್ಕೊಂಡು ಬರಬೇಕು ಅಂತ ಒಂದು ಹೇಳಿಬಿಟ್ಟಿದ್ದಾರೆ. ಅಂದರೆ ಏನು ಮನಸ್ಥಿತಿ ಮಾಡಿಬಿಟ್ಟಿದ್ದಾರೆ ಅಂದರೆ, ಇದನ್ನು ನೀನು ಒಪ್ಕೊಂಡಿಲ್ಲ ಅಂದರೆ ನಿನ್ನ ಪಾತ್ರನೇ ಸಿಗಲ್ಲ, ಒಪ್ಕೊಂಡು ಬಂದರೆ ಮಾತ್ರ ನೀನು ಒಪ್ಕೋಬೇಕು ಅನ್ನೋ ಒಂದು ಸಿಸ್ಟಮ್ ಇದರಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ ಸಿನಿಮಾ ರಂಗದಲ್ಲಿ. ಅದು ಎಷ್ಟೋ ಜನ ಅದು ಬೇರೆ ಬೇರೆ ರೀತಿಯ ನಾವು ಒಂದು ಹೇಳ್ತೀವಿ, ಮುಂಚೆ ಥರ ಎಲ್ಲೋ ಒಂದು ಕಡೆ ಮೈ ಮೇಲೆ ಬಿದ್ದು ಲೈಂಗಿಕ ಕಿರುಕುಳ ದೌರ್ಜನ್ಯ ಆಗದೆ ಇರ್ಬೋದು, ಬಟ್ ಬೇರೆ ಬೇರೆ ರೂಪರೇಷೆಗಳಲ್ಲೂ ಅದು ನಡೀತಾ ಇರುತ್ತೆ. ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರ ಒಂದು ಅನುಭವ ಒಂದೇ ಆಗಲ್ಲ, ಎಲ್ಲರ ಅನುಭವ ಅಷ್ಟೇ ಅದೇ ಒಂದು ಮಟ್ಟದಲ್ಲಾಗದೇ ಇರ್ಬೋದು, ಅದೇ ಒಂದು ರೀತಿಯಲ್ಲಿ ಆಗದೆ ಇರ್ಬೋದು. ಸೊ ನಮಗೆ ಈ ವಿಚಾರಗಳನ್ನ ಕರೆಕ್ಟಾಗಿ ಅಡ್ರೆಸ್ ಮಾಡೋಕ್ಕೆ ಫಸ್ಟು ನಮ್ಗೆ ಏನು ಬೇಕು ಅಂದರೆ, ಇದು ನಿಜವಾಗ್ಲೂ ಜೀವಂತವಾಗಿ ಇದೆ ಅಂತ ನಮಗೆ ಎವಿಡೆನ್ಸ್ ಬೇಕು. ನಮ್ಮೆಲ್ಲರಿಗೂ ಗೊತ್ತಿದೆ ಇದಿದೆ ಅಂತ, ಆದರೆ ನಮಗೆ ಅದನ್ನು ಸರ್ಕಾರ ಅದಕ್ಕೆ ಇನ್ವಾಲ್ವ್ ಮಾಡಿ, ಸರ್ಕಾರ ಇದನ್ನು ಗಮನ ತಗೊಂಡು, ಸರ್ಕಾರ ಇದನ್ನು ಯಾರೋ ಒಬ್ಬರು ನಾವು ಹೆಂಗಸೋ ಗಂಡಸೋ ಜಡ್ಜ್ ಅಂತ ಹೇಳಿಲ್ಲ, ಲಿಂಗ ಸಮಾನತೆ ಲಿಂಗ ನ್ಯಾಯದ ಬಗ್ಗೆ ಕಾಳಜಿ ಇರೋ ಜಡ್ಜು ಯಾರೇ ಆಗಿರಲಿ, ನೀವು ಅದನ್ನು ಪ್ರೂವ್ ಮಾಡಿರೋ ನೀವು ಬಂದು ನಮಗೆ ಗಟ್ಟಿಯಾಗಿ ನೀವು ನಿಂತ್ಕೊಂಡು ಅದನ್ನು ಹೇಳಿ. ಆಮೇಲೆ ಹೇಮಾ ಕಮಿಟಿ ರಿಪೋರ್ಟ್ನಲ್ಲಿ ಯಾವ ಹೆಸರುಗಳು ಪ್ರಸ್ತಾಪ ಮಾಡಿಲ್ಲ, ಯಾವ ಬಹಿರಂಗ ಮಾಡಿಲ್ಲ, ಎಲ್ಲರದು ಅನಾನಮಸ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ನಾವು ಅದೇ ರೀತಿ ಮಾಡಿದ್ರೆ ಅದನ್ನು ಇದು ಸತ್ಯ ಇದೆ ಅಂತ ಗೊತ್ತಾಗ್ಬಿಟ್ಟು ಕ್ಲೀನಾಗಿ ಅದನ್ನು ಸ್ವಚ್ಛಗೊಳಿಸ್ಬೇಕು, ಸುಧಾರಣೆ ಮಾಡಬೇಕು. ನಮ್ಗೆ ಯಾವ ವ್ಯಕ್ತಿ ಅನ್ನೋದಕ್ಕಿಂತ ಇದು ಒಂದು ವ್ಯವಸ್ಥಿತ ಅನ್ಯಾಯ. ಇದು ಸರ್, ಹೇಮಾ ಕಮಿಟಿ ಹೆಸರುಗಳನ್ನು ಬಹಿರಂಗಗೊಳಿಸಿಲ್ಲ, ಆದರೆ ಕೆಲವೊಬ್ಬರು ಹೆಸರುಗಳು ಕೇಳಿ ಬರ್ತಿದೆ. ಅಫ್ಕೋರ್ಸ್ ಈಗ ಮೋಹನ್ ಲಾಲ್ ಅವರು ಕಲಾವಿದರ ಸಂಘಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು, ಜೊತೆಗೆ ರಜನಿಕಾಂತ್ ಅವರಾಗಿರ್ಬೋದು, ಶಿವಕಾರ್ತಿಕೇಯನ್ ಆಗಿರ್ಬೋದು, ಅವರು ಯಾರು ಕೂಡ ಈ ಬಗ್ಗೆ ಕೇಳಿದಾಗ ಯಾರು ಕೂಡ ಉತ್ತರ ನೀಡಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನಿವಿನ್ ಪೌಲಿ ಅವ್ರ ಬಗ್ಗೆ ಮೊನ್ನೆ ಅಷ್ಟೇ ಆರೋಪ ಕೇಳಿ ಬಂದಿರುವಂತದ್ದು, ಜೊತೆಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುವಂತದ್ದು. ಅವರು ಏನ್ ಕಾನೂನು ಕ್ರಮದಲ್ಲಿ ಏನೆಲ್ಲ ಕೈಗೊಳ್ತಾರೋ ಅದೆಲ್ಲ ಮಾಡ್ಲಿ, ನಾನು ಅದನ್ನ ಫೇಸ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅವರು ಕೂಡ ಹೇಳಿರುವಂತದ್ದು. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ತೀವ್ರವಾಗಿ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಸ್ಟಾರ್ ನಟ, ಸೂಪರ್ ಸ್ಟಾರ್ ರಿಸೈನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗೂ ಇದು ಮನವರಿಕೆ ಆಗಿರುತ್ತೆ ಅಂತ ಅನ್ಸುತ್ತೆ, ಸೀರಿಯಸ್ ಆಗುತ್ತೆ ಅಂತ. ಮೊದಲನೇದಾಗಿ ನಮಗೆ ಈ ಏನೇ ಇದ್ರ ಬಂದರೂ ನಮ್ಮ ಸತ್ಯತೆಗಳು ನಾವು ಯಾವನು ನೋಡಿರಲ್ಲ, ಇದ್ರ ನಮ್ಗೆ ಕಂಪ್ಲೀಟಾಗಿ ನಮಗೆ ಎವಿಡೆನ್ಸ್ ಇರಲ್ಲ. ಆದರೆ ಇದು ದಶಕಗಳ ಕಾಲ ಒಂದು ರೀತಿಯ ಆಕ್ರೋಶ, ಒಂದು ಮಾನಸಿಕವಾಗಿ ಕುಗ್ಗಕ್ಕೆ ಹಾಕಿರೋ ಮಹಿಳೆಯರು ಕೊನೆಗೆ ನನಗೆ ಯಾವುದೋ ಒಂದು ಗೌರವ, ಒಂದು ನ್ಯಾಯ, ಇದನ್ನು ಕೇಳಿಸ್ಕೊಳ್ಳೋ ಸಮಾಜ ಇದೆಯಲ್ಲ ಅಂತ ಹೇಳುತ್ತೋ ಅವರ ಮನಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾವು ಕೂಡ ಯಾವಾಗ ಅಮ್ಮ ಸಂಸ್ಥೆ, ಮೋಹನ್ ಲಾಲ್ ಅವ್ರ ಸಂಸ್ಥೆ, ಮೋಹನ್ ಲಾಲಿನ ಮೊದಲನೇ ಮೀಟಿಂಗ್ನಲ್ಲಿ ಅವರು ಆ್ಯಕ್ಟರ್ ದಿಲೀಪನ್ನು ರೀಇನ್ಸ್ಟೇಟ್ ಮಾಡಿದಾಗ ನಾವು ಫೈರ್ ಸಂಸ್ಥೆಯಿಂದ 50 ಜನ ನಾವೆಲ್ಲ ಸೇರಿಕೊಂಡು 50 ಹೆಸರು ಮಾಡಿ ಕನ್ನಡ ಸಿನಿಮಾ ಫೈರ್ ಸಂಸ್ಥೆಯಿಂದ ಇದನ್ನು ನಾವು ಒಪ್ಪಿಗೆ ಇಲ್ಲ, ಯಾಕಂದರೆ ಇವ್ರ ಮೇಲೆ ಯಾವ ಕ್ಲೀನ್ ಶೀಟ್ ಆಗಿಲ್ಲ, ಇವ್ರ ಮೇಲೆ ಯಾವ ಎವಿಡೆನ್ಸ್ ಇಲ್ಲ, ಇವ್ರನ್ನ ವಾಪಸ್ ತೊಗೊಂಡ್ರೆ ನಿಮ್ಮ ಅಮ್ಮ ಸದಸ್ಯ ಮಹಿಳೆಗೆ ಒಂದು ರೀತಿ ಅವಮಾನ ಮಾಡ್ದಂಗೆ ಆಗುತ್ತೆ, ಮತ್ತು ಅವರ ಕಷ್ಟನ ಸ್ಪಂದಿಸ್ದೇ ಇರಂಗೆ ಆಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ಈ ಒಂದು ಕಾಳಜಿ ರಹಿತ, ಒಂದು ಮಾನವೀಯತೆ ರಹಿತ ನಡವಳಿಕೆ ಅವರು ಮೋಹನ್ ಲಾಲ್ ಅವರು ಭಾಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಅವ್ರಿಗೆ ಅನುಭವಿಸಿರೋರು ಹೇಳಬೇಕು, ಬಟ್ ನಾವು ಅವರ ನಿರ್ಧಾರಗಳು ನೋಡ್ತಾ ಇದ್ದೀವಿ.